ಈ ವಿಡಿಯೋದಲ್ಲಿ ಈ ಒಂದು ಡಿಸೈನ್ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಲೆಂತ್ ನಾನು ಇಲ್ಲಿ 14 ಇಂಚ್ ತಗೋತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ನೀವು ತಗೋಬಹುದು. ಶೋಲ್ಡರ್ನಲ್ಲಿ 7 ಇಂಚ್ ಅಥವಾ 7.5 ಇಂಚ್ ತಗೊಳ್ಳಿ. ಮತ್ತು ಆರ್ಮಲ್ಲೂ ಕೂಡ ಇಲ್ಲಿ 7 ಇಂಚ್ ಅಥವಾ 7.5 ಅಂದರೆ ನಿಮ್ಮ ಒಂದು ಶೋಲ್ಡರ್ ಎಷ್ಟಿದೆಯೋ ಆ ಅಕಾರ್ಡಿಂಗ್ ನೀವು ತಗೋಬಹುದು. 7 ಇಂಚ್ ಅಥವಾ 7.5. ಮತ್ತು ಚೆಸ್ಟ್ ಇಲ್ಲಿ ನಿಮ್ಮ ಒಂದು ಚೆಸ್ಟ್ ಎಷ್ಟಿದೆಯೋ ಅದರ 4ನೇ ಭಾಗ ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ. ನಾನು ಇಲ್ಲಿ ತಗೋತಿರೋದು 8.5 ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಮಾತ್ರ ತಗೊಳ್ಳಿ, ಯಾಕೆಂದರೆ ಇದು ಬೋಟ್ ನೆಕಲ್ ಡಿಸೈನ್ ಇದೆ, ಅದಕ್ಕೋಸ್ಕರ ಅರ್ಧ ಇಂಚ್ ತಗೊಳ್ಳಿ. 1 ಇಂಚ್ ತೊಗೊಂಡ್ರೂ ಕೂಡ ಬ್ಯಾಕ್ ಸೈಡಲ್ಲಿ ಗುಪ್ಪೆ ಬಂದ್ಬಿಡುತ್ತೆ, ರಿಂಕಲ್ಸ್ ಬಂದ್ಬಿಡುತ್ತೆ. ಸೊ ಓನ್ಲಿ ಅರ್ಧ ಇಂಚ್ ಮಾತ್ರ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ಥರ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅದಾದ ನಂತರ ಶೋಲ್ಡರ್ ಪಟ್ಟಿ ನಾನಿಲ್ಲಿ 3 ಇಂಚ್ ತಗೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಡೀಪ್ ನಾನಿಲ್ಲಿ 10 ಇಂಚ್ ತಗೋತಾ ಇದ್ದೀನಿ. ನೀವು ಬೇಕು ಅಂದರೆ ನಿಮ್ಮ ಒಂದು ಡೀಪ್ ಎಷ್ಟಿದೆಯೋ ಅದ್ರ ಪ್ರಕಾರ ತೊಗೋಬೋದು. ಇಲ್ಲಿಂದ ಇಲ್ಲಿಗೆ 4 ಇಂಚ್ ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಡೌನಿಂಗ್ ಇಲ್ಲೂ ಕೂಡ ನಾನಿಲ್ಲಿ 3 ಇಂಚ್ ತೊಗೋತಾ ಇದ್ದೀನಿ. ಎಲ್ಲ ಸೈಜು ಕೂಡ 3 ಇಂಚ್ ತೊಗೊಳ್ಳಿ. ಮತ್ತು ಇಲ್ಲೂ ಕೂಡ 4 ಇಂಚ್ ತೊಗೊಳ್ಳಿ. ಓಕೆ, ಟೋಟಲಾಗಿ ಮಧ್ಯದಲ್ಲಿ 3 ಲೈನ್ ಬಂದು ಚೆಸ್ಟ್ ಲೈನು ಕೂಡ ಅಳತೆ ಮಾಡಿಕೊಂಡ್ರೆ ತೊಗೊಂಡ್ರೆ 3 ಲೈನ್ ಇಲ್ಲಿ ಈ ಬಂದು ಬಾಕ್ಸ್ ಒಳಗಡೆ 1 2 3 3 ಲೈನ್ ಬಂದಿದೆ ಈ ಬಾಕ್ಸ್ ಒಳಗಡೆ. ಈ ಫಸ್ಟ್ ಲೈನ್ ಉಂಟಲ್ಲ ಇದನ್ನು ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ. ಬೋಟ್ ನೆಕಲ್ಲಿ ಫಸ್ಟ್ ಸ್ಟೆಪ್ ಇದು. ನೆಕ್ಸ್ಟ್ ಮಧ್ಯದಲ್ಲಂತೂ ಲೈನ್ ಇದೆಯಲ್ವಾ, ಲಾಸ್ಟ್ ಲೈನ್ ಉಂಟು ನೋಡಿ, ಅಂದರೆ ಬಾಕ್ಸಲ್ಲಿ ಈ ಲೈನಿಂದ ಈ ಒಂದು ಲೈನ್ಗೆ ನೀವು ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ. ಇದು ತುಂಬ ಈಸಿ ಆಗುತ್ತೆ ಈ ಥರ ನೀವು ಡ್ರಾಯಿಂಗ್ ಮಾಡಿಕೊಂಡ್ರೆ. ಅದಾದಮೇಲೆ ಅಳತೆ ಟೇಪಿಂದ ಇಲ್ಲಿ ಈ ಥರ ಒಂದು ಟೇಪ್ ಇಟ್ಕೊಂಡು ಸೆಂಟರಲ್ಲಿ ನೀವು ಇಲ್ಲಿ 6 ಇಂಚ್ ಇದೆ ಅಲ್ವಾ, ನಾನು 3 ಇಂಚ್ಗೆ ಮಾರ್ಕಿಂಗ್ ಮಾಡಿಕೊಂಡೆ. ಅದಾದಮೇಲೆ ಫ್ರೀ ಹ್ಯಾಂಡಲ್ಲಿ ನಿಮ್ಮ ಒಂದು ಈ ಥರ ಡಾಟ್ ಡಾಟ್ ಕೊಟ್ಕೊಂಡು ಈ ಥರ ನೀವು ಈ ಥರ ಒಂದು ಶೇಪ್ನ ಕೊಡಬೇಕು. ಪರ್ಫೆಕ್ಟಾಗಿ ಬರುತ್ತೆ. ನೀವು ಯಾವುದೇ ಸೈಜ್ ಆದರೂ ಪರವಾಗಿಲ್ಲ, ಈ ಒಂದು ಮೆಥಡಲ್ಲಿ ನೀವು ಈ ಒಂದು ಡಿಸೈನ್ನ ಡ್ರಾ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಅಫ್ಕೋರ್ಸ್ ನಿಮಗೆ ಬಿಗಿನರ್ಸ್ ಆಗಿದ್ರು ಸರಿ, ಅಕಸ್ಮಾತ್ ನೀವು ಕಸ್ಟಮರ್ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ, ನಮಗೆ ಡಿಸೈನ್ ಸ್ಟಿಚಿಂಗ್ ಮಾಡಬೇಕು ಅಂದರೂ ಕೂಡ ಈ ಒಂದು ಮೆಥಡಲ್ಲಿ ನೀವು ಕಟ್ಟಿಂಗ್ ಮಾಡಿ ತುಂಬ ಕರೆಕ್ಟಾಗಿ ಬರುತ್ತೆ. ಮತ್ತು ಸೈಜು ನೀವು ನಿಮ್ಮ ಒಂದು ಅಕಾರ್ಡಿಂಗ್ ತಗೋಬೋದು. ಮತ್ತು ಡಿಸೈನ್ ಉಂಟಲ್ಲ, ಡಿಸೈನ್ಗೆ ಸೇಮ್ ಇದೇ ರೀತಿ ಅಳತೆ ತೊಗೊಳ್ಳಿ. ಇದೇ ರೀತಿ ಮೆಥಡ್ನ ನೀವು ಫಾಲೋ ಮಾಡಿ ಕಟ್ಟಿಂಗ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವುದೇ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ಆವಾಗ ವಿಡಿಯೋನ ನೋಡ್ಬೋದು. ಪ್ರಾಪರಾಗಿ ಯಾವುದೇ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ದೇನೆ ಕರೆಕ್ಟಾಗಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ನಾವು ಎಲ್ಲಿ ಡ್ರಾಯಿಂಗ್ ಮಾಡಿರ್ತೀವೋ ಸೇಮ್ ಅದೇ ರೀತಿ ನೀವು ಕಟ್ಟಿಂಗ್ ಮಾಡ್ಕೋಬೇಕು. ನೀವೇ ನೋಡಿ ರಿಸಲ್ಟ್ ಯಾವ ರೀತಿ ಇದೆ ಅಂತ.